ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಸುಮಾರು ಜನಕ್ಕೆ ತುಂಬಾ ಡೌಟ್ಸ್ ಅಂತ ಇರೋದು ಶೋಲ್ಡರ್ ಜಾರುತ್ತೆ, ಆಮೇಲೆ ಇಲ್ಲಿ ರಿಂಕಲ್ಸ್ ಬರುತ್ತೆ, ಆಮೇಲೆ ಹಾರ್ಮೋನ್ ಡೌನ್ ಎಷ್ಟು ತಗೋಬೇಕು ಅಂತ ಕಾಮೆಂಟ್ ಮಾಡ್ತಾ ಇದಾರೆ, ಇಲ್ಲ ಫೋನು ಮಾಡ್ತಾ ಇದಾರೆ, ಇಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾ ಇದಾರೆ. ಅದನ್ನ ಫುಲ್ ಶೋಲ್ಡರ್ 15 ಇಂಚ್ ಇದ್ರೆ ಬ್ಯಾಕ್ ಡಿಗ್ 9.5, 10, 10.5, 11 ಈ ತರ ಇದ್ದಾಗ, ಇಲ್ಲ ಮೇಲ್ಗಡೆ 7, 8, 8 ಈ ತರ ಬಂದಾಗ ಎಷ್ಟು ಇಟ್ಕೋಬೇಕು ಅನ್ನೋದು ಸುಮಾರು ಜನಕ್ಕೆ ಡೌಟ್ಸ್ ಇದೆ. ಅದರಿಂದ ಏನ್ ಮಾಡ್ತಾ ಇದೀನಿ, ಹಾರ್ಮೋನ್ ಡೌನ್ ಕರೆಕ್ಟ್ ಆಗಿ ನಮ್ಗೇನು ಎಕ್ಸ್ಪೀರಿಯನ್ಸ್ ಇದೆ, ನೀಟಾಗಿ ಮಾರ್ಕ್ ಅಲ್ಲಿ ಸ್ಕೇಲ್ ಹಂಗೆ ಮಾಮೂಲಿ ಮಾರ್ಕ್ ತಗೊಂತೀವಿ. ಆದ್ರೆ ನಿಮ್ಗೆ ಹೊಸದಾಗಿ ಕಲಿಯೋರ್ಗೆ ಇಲ್ಲ ಸ್ವಲ್ಪ ಕಲ್ತಿರೋರ್ಗೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನ ಶೇಪ್ ಆಗಿ ಮಾರ್ಕ್ ಹಾಕಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತಾ ಇದೀನಿ, ಈ ಸ್ಕೇಲ್ ನ ಈ ತರ ಹಾರ್ಮೋನ್ ಶೇಪ್ ಬೆಂಡ್ ಸ್ಕೇಲ್ ಅಂತ ಹೇಳಿದ್ರೆ ಮಾಮೂಲಿ ಮೆಟೀರಿಯಲ್ ಶಾಪ್ ಅಲ್ಲಿ ಲೈನಿಂಗ್ ಬುಕ್ಸ್ ಎಲ್ಲ ತಗೊಂತೀವಲ್ಲ ಅಲ್ಲಿ ಸಿಗುತ್ತೆ. ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 30 ರೂಪಾಯಿ ಇದೆ. ಇದನ್ನ ತಗೊಂಡ್ರೆ ಇದರ ಸಹಾಯದಿಂದ ಇಟ್ಟುಕೊಂಡು ಯಾವ ತರ ಮಾರ್ಕ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಶೋಲ್ಡರ್ ಜಾರ್ದಿರ ಯಾವ ತರ ಕಟ್ ಮಾಡಿ, ಎಷ್ಟಕ್ಕೆ ಫುಲ್ ಶೋಲ್ಡರ್ ಎಷ್ಟಿದ್ರೆ ಎಷ್ಟು ಇಟ್ಕೋಬೇಕು, ಮತ್ತೆ ಡೀಪ್ ಎಷ್ಟಿದ್ರೆ ಎಷ್ಟು ಶೋಲ್ಡರ್ ಇಟ್ಕೋಬೇಕು ಅನ್ನೋದು, ಮತ್ತೆ ಇಲ್ಲಿ ರಿಂಕಲ್ಸ್ ಬರ್ದೆ, ಇಲ್ಲಿ ಜಾಸ್ತಿ ಹಾರ್ಮೋನ್ ರಿಂಕಲ್ಸ್ ಬರ್ದೆ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದು ಈ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಓಕೆನಾ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆತರ ಬಂದಿರೋಂತ ವಿಡಿಯೋನ ಸ್ಕಿಪ್ ಮಾಡದೆ ನೀಟಾಗಿ ಅಬ್ಸರ್ವ್ ಮಾಡಿ, ಯಾಕಂತಂದ್ರೆ ನಾನು ಮಾತಾಡ್ಬೇಕಾದ್ರೆ ಮಾರ್ಕ್ ಮಾಡ್ಬೇಕಾದ್ರೆ ಪ್ರತಿಯೊಂದು ನೀವು ಅದನ್ನೆಲ್ಲ ಮಿಸ್ ಮಾಡ್ಕೊಂಡ್ರೆ, ಅದಕ್ಕೋಸ್ಕರ ಆತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಫೋನ್ ಮಾಡಿ, ಇಲ್ಲ ವಾಟ್ಸ್ಆಪ್ ಮಾಡಿ, ನಿಮ್ಗೆ ಯಾರಿಗೆ ಯಾವ ತರ ಅನುಕೂಲ ಆಗುತ್ತೋ ಆ ತರ ನೀವು ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಹೆಲ್ಪ್ಫುಲ್ ಆಗಿ ಇಮಿಡಿಯೇಟ್ ಕಾಮೆಂಟ್ ಆದ್ರೂ ಮಾಡಿ, ಈ ರಿಪ್ಲೈ ಆದ್ರೂ ಕೊಡ್ತೀನಿ. ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಥ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದ್ಸರಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ನಾವು ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಭುಜ ಜಾರದೆ ಈಸಿ ಮೆಥಡ್ ಅಲ್ಲಿ ಬ್ಲೌಸ್ ನ ಯಾವ ತರ ಕಟ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಸ್ಲೀವ್ಸ್ ಹಿಂದೆ ವಿಡಿಯೋದಲ್ಲಿ ಮಾಡಿದ್ದೀನಿ. ಯಾರಾದ್ರೂ ಹೊಸದಾಗಿ ವಿಡಿಯೋ ನೋಡೋದಿದ್ರೆ ಹಿಂದೆ ವಿಡಿಯೋ ನೋಡಿ, ಸ್ಲೀವ್ಸ್ ನ ಯಾವ ತರ ಕಟ್ ಮಾಡ್ಬೇಕು ಅಂತ ಅದ್ರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಬ್ಯಾಕು ಯಾವ ತರ ಕಟ್ ಮಾಡ್ಬೇಕು ಅನ್ನೋದು, ಬ್ಯಾಕು ಮತ್ತೆ ಫ್ರಂಟು ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಮೊದಲನೇದಾಗಿ ಈ ತರ ಚಿಕ್ ಸ್ಕೇಲ್ ಯೂಸ್ ಮಾಡ್ತೀನಿ, ಯಾಕಂದ್ರೆ ಬ್ಲೌಸ್ ಎಲ್ಲ ಜಾಸ್ತಿ ಉದ್ದ ಇರಲ್ಲ, ಅದಕ್ಕೋಸ್ಕರ ಚಿಕ್ ಸ್ಕೇಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಬ್ಯಾಕ್ ಅಲ್ಲಿ ಬೆನ್ ಕೆಳಗಡೆ ನಾವು ಫೋಲ್ಡಿಂಗ್ ಮಾಡ್ತೀವಲ್ಲ, ಅರ್ಧ ಇಂಚು ಇಲ್ಲಿ ಫೋಲ್ಡ್ ಮಾಡಿ ಹಿಂಗ್ ಹೊಲ್ಕೊಂತೀವಿ, ಅದಕ್ಕೆ ಇದು ಹಾಕಿದ್ದೀನಿ. ಇದು ನಾವೇ ಹೊಲ್ದಿರೋ ಅಂತ ಬ್ಲೌಸ್, ಮತ್ತೆ ಆ ಮೆಜರ್ಮೆಂಟ್ ಬಂದಿದೆ, ಇಲ್ಲಿ ನೋಡ್ಬೋದು ಕುಮಾರಿ ಕ್ರಿಯೇಷನ್ಸ್ ಅಂತ ಇದೆ ನೋಡಿ, ಇಲ್ಲಿ ಕುಮಾರಿ ಕ್ರಿಯೇಷನ್ಸ್ ಅಂತ ಇದೆ, ನಾವೇ ಹೊಲ್ಕೊಟ್ಟಿರೋದು. ಮತ್ತೆ ನಮ್ಗೆ ಬಂದಿದೆ ಮೆಜರ್ಮೆಂಟ್ ಗೆ, ಮತ್ತೆ 3 ಬ್ಲೌಸ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಲೆಂತ್ ನೋಡ್ಕೋಬೇಕು, ಅಳತೆ ಬ್ಲೌಸ್ ನಲ್ಲಿ ಲೆಂತ್ ಹಿಂಗ್ ಈ ತರ ಇಟ್ಕೊಂಡು ನೀಟಾಗಿ ನೋಡಿ, ಇಲ್ಲಿ ಜಾಯಿನ್ ಮಾಡಿರ್ತೀವಲ್ಲ ಶೋಲ್ಡರು, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಎಷ್ಟಿದೆ, 13.5 ಬರುತ್ತೆ ನೋಡಿ, 13.5 ಇದೆ. ಮತ್ತೆ ಇಲ್ಲಿ ಸೆಂಟ್ರಲ್ ನೋಡಿ 13.5 ಹಿಂಗ್ ಇಟ್ಕೊಂಡು ನೋಡಿದ್ರೆ 9 ಇಂಚು ಡೀಪ್ ಬರ್ತಾ ಇದೆ. ಅದೇ ರೀತಿ ಇಲ್ಲಿ ಸೈಡ್ ಅಲ್ಲಿ ನೋಡ್ಕೊಳ್ಳಿ, ಸೈಡ್ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಲ್ಲ, ಅದಕ್ಕೆ ಇದೆಲ್ಲ ಈಸಿ ಮೆಥಡ್, ಅದಕ್ಕೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ. 13.5 ಇಲ್ಲಿ ಇಟ್ಕೊಂಡ್ರೆ ನೋಡಿ 5.5 ಹಾರ್ಮೋನ್ ಡೌನ್ ಅನ್ನೋದು ನಾವು ಮಾಡ್ಕೋಬೇಕು. ಯಾರೋ ಒಬ್ರು ಕಮೆಂಟ್ ಮಾಡಿದ್ರೆ 5.5 ಏನ್ ಸರ್ ಗೊತ್ತಾಗೋದು ನೋಡಿ, 5.5 ಮಾಡಿದ್ರೆ ಇಲ್ಲಿ ರಿಂಕಲ್ಸ್ ಎಲ್ಲ ಬರ್ದಿರ ನೀಟಾಗಿರುತ್ತೆ, ಅದಕ್ಕೋಸ್ಕರ ನಿಮ್ಗೆ 5.5 ಹಾರ್ಮೋನ್ ಡೌನ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ 13.5 ನೋಡಿ, 13.5 ಬ್ಲೌಸ್ ಲೆಂತ್ಗೆ ಇಲ್ಲಿ ಮೇಲ್ಗಡೆ ಒಂದು ಮಾರ್ಕು, 5.5 ಡೀಪ್ ಹಾರ್ಮೋನ್ ಡೌನ್ ಮಾಡ್ಬೇಕಲ್ಲ ಅದಕ್ಕೆ ಒಂದು ಮಾರ್ಕು, ಮತ್ತೆ ನೆಕ್ ಡೀಪು 9 ಇದೆ. ಆಮೇಲೆ ಹೊಲಿಯಕ್ಕೆ ಸ್ವಲ್ಪ ಮಾರ್ಜಿನ್ ಬೇಕು, ಅದಕ್ಕೆ 2 ಪಾಯಿಂಟ್ ಅಷ್ಟು ಮೇಲ್ಮಡೆ ಮಾರ್ಕ್ ಹಾಕೊಂಡಿದ್ದೀನಿ. ಮತ್ತೆ ಮುಂದಕ್ಕೆ ಹಂಗೆ ಬಂದು 13.5 ಇಟ್ಕೊಂಡು ಹಾರ್ಮೋನ್ ಡೌನ್ ಮೇಲ್ಗಡೆ ಒಂದು ಲೈನು, ಅದಾದ್ಮೇಲೆ ಶೋಲ್ಡರ್ಗೆ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಹಾಕೋಬೇಕು. ಅದಾದ್ಮೇಲೆ ಇಲ್ಲಿ ಮೇಲ್ಗಡೆ ನಾವು ಹೊಲಿಯಕ್ಕೆ ಮಾರ್ಜಿನ್ ಬೇಕಾಗುತ್ತೆ, ಅದಕ್ಕೋಸ್ಕರ ಒಂದು ಲೈನ್ ಅನ್ನೋದು ಹಾಕೋಬೇಕು. ಇದು ಹಾರ್ಮೋನ್ ಡೌನ್ಗೆ. ಮತ್ತೆ ನೆಕ್ ಡೀಪ್, ಇದು ನೆಕ್ ಡೀಪು, ಇಷ್ಟು ಲೈನು ನಾವು ಕರೆಕ್ಟಾಗಿ ನೋಡಿ. ಇದು ಕ್ಯಾಂಡಲ್ ವೈಟ್ ಮಾರ್ಕರ್ ಅಂತ ಹೇಳಿದ್ರೆ ಶಾಪಲ್ಲಿ ಕೊಡ್ತಾರೆ. ಇದರಿಂದ ಯೂಸ್ ಏನಂತಂದ್ರೆ, ನಾವು ರಾಂಗ್ ಮಾರ್ಕ್ ಈ ತರ ಮಾಡಿದಾಗ ಏನಾಗುತ್ತೆ, ಇದನ್ನ ಐರನ್ ಬಾಕ್ಸು ಹೀಟಲ್ಲಿ ಇಟ್ಕೊಂಡು
ನೋಡಿ ಹಿಂಗ್ ಮುಟ್ಟಿದ್ರೆ ಅದು ಆ ಲೈನ್ ಅನ್ನೋದು ಅಲ್ಸ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ಶೂ ಅಂತ ಬರುತ್ತೆ, ಇದು ಶೂ ಹಾಕೊಂಡಿದೀನಿ. ಅದು ಫೈಬರ್ ಇರೋದ್ರಿಂದ ಬಟ್ಟೆ ಸುಡೋದು ಇಲ್ಲ. ಈ 3 ಲೈನ್ ಹಾಕಾದ್ಮೇಲೆ ನೋಡಿ ಈ ತರ ಉಕ್ಸ್ ಪಟ್ಟಿ ಇದೆಯಲ್ಲ, ಇದನ್ನ ಕರೆಕ್ಟ್ ಆಗಿ ತಗೋಬೇಕು. ಈ ತರ ಇಟ್ಕೊಂಡು ಹೋಗ್ಬೇಕು. ಮತ್ತೆ ಇಲ್ಲಿ ಬಂದಾಗ ನೋಡಿ 32 ಇಂಚ್ ಅನ್ನೋದು ನಮ್ಗೆ ಬರ್ತಾ ಇದೆ. ಮೂವತ್ತೆರಡರಲ್ಲಿ 4 ಭಾಗ ಮಾಡಿದ್ರೆ 8 ಬರುತ್ತೆ. 8ಕ್ಕೆ 1 ಮಾರ್ಕು. ಅದಾದ್ಮೇಲೆ ಇದರಲ್ಲಿ ಹಿಂಗ ಅರ್ಧ ಮಾಡ್ಕೋಬೇಕು. ಅರ್ಧ ಮಾಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬ್ಯಾಕ್ ಡಾಟ್ ಹಾಕೋಬೇಕು. ಇಲ್ಲಿ ಲೈನು ಇಲ್ಲಿ ಡಾಟ್ ಹಿಡಿದಾಗ ಇಲ್ಲಿ ಮಾರ್ಜಿನ್ ಕಮ್ಮಿ ಆಗುತ್ತಲ್ಲ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ನಾವ್ ಎಷ್ಟು ಹಿಡ್ಕೊಂತೇವೋ ಅಷ್ಟು ಇದನ್ನ ಮಾರ್ಕ್ ಅನ್ನೋದು ಮಾಡ್ಕೋಬೇಕು. ಅದಾದ್ಮೇಲೆ ಚೆಸ್ಟ್ ಮೆಜರ್ಮೆಂಟ್ ಯಾವ ತರ ತಗೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ. ಬ್ಲೌಸ್ ನ ನೀಟಾಗಿ ಹಿಂಗ್ ಇಟ್ಕೋಬೇಕು, ರಿಂಕಲ್ಸ್ ಬರದೆ. ಜಾಸ್ತಿ ಡೀಪ್ ಇರೋ ಬ್ಲೌಸ್ಗೆ ಫ್ರಂಟ್ ಚೆಕ್ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ ಅದ್ರಲ್ಲಿ ಆಪೋಸಿಟ್ ಇರುತ್ತೆ. ಅದಕ್ಕೆ ನೋಡಿ ಈ ತರ ಇಟ್ಕೊಂಡೆ. ಈ ತರ ಇಟ್ಕೊಂಡು ಇಲ್ಲಿ ನೋಡಿದಾಗ ಎಷ್ಟು ಬರ್ತಾ ಇದೆ, 18.5 ಬರ್ತಾ ಇದೆ. ನಾವು ಒಂದ್ಸಲಿ ಉಕ್ಸ್ ಪಟ್ಟಿಯಲ್ಲಿ ನೋಡ್ಕೊಳ್ಳೋಣ. ನೋಡಿ ಈ ತರ ಉಕ್ಸ್ ಪಟ್ಟಿಯಲ್ಲಿ ಇಲ್ಲಿ ಇಟ್ಕೊಂಡು ನೋಡಿ 10 ಬರ್ತಾ ಇದೆ. ಮತ್ತೆ ಒಂದೊಂದ್ ಕಡೆ ಉಕ್ಸ್ ಪಟ್ಟಿ ಅಂಟ ಪಟ್ಟಿಗೂ 2 ಕಡೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಉಕ್ಸ್ ಪಟ್ಟಿ ಈ ತರ ಎಕ್ಸ್ಟ್ರಾ ಆಚೆ ಬರೋ ತರ ಮಾಡ್ತೀವಲ್ಲ, ಅದಕ್ಕೋಸ್ಕರ ನೋಡಿ ಇಲ್ಲೂ 10 ಬರ್ತಾ ಇದೆ. ನಾವೇನ್ ಮಾಡ್ಬೇಕು, ಇಲ್ಲಿ 10 ಇಟ್ಕೋಬೇಕು. 10 ಅಂದ್ರೆ 10 ಇಟ್ಕೋಬೇಕು. ಮತ್ತೆ ಇಲ್ಲಿ ನೆಕ್ ಬ್ರಾಡ್ ಬಂದ್ಬಿಟ್ಟು ಒಂದ್ 3 ಇಂಚ್ ಇಟ್ಕೋಬೇಕು, ಯಾಕಂದ್ರೆ 9 ಇಂಚ್ ಇದೆಯಲ್ಲ. ಇಲ್ಲ ಅಂದ್ರೆ ಇದ್ರಲ್ಲಿ ನೋಡ್ಕೋಬಹುದು, ನಾವೇ ಹೊಲ್ದಿರೋದು. ನಾವು ಅವ್ರಿಗೆ ನೋಡಿ 6.5 ಬರುತ್ತೆ. 6.5 ಅಂದ್ರೆ ನೋಡಿ ಇಲ್ಲಿ 3 ಇಟ್ಕೊಂತೀವಿ, ಹೊಲ್ದಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಂತೀವಿ. ಇಲ್ಲಿ 1 ಇಂಚ್ ಆ ಕಡೆ 1 ಇಂಚ್ ಹೋದಾಗ ಏನಾಗುತ್ತೆ, ಅದು 6.5 ಅನ್ನೋದು ನಮ್ಗೆ ಖಂಡಿತ ಬರುತ್ತೆ. ಮತ್ತೆ ಇದು ಬಂದ್ಬಿಟ್ಟು ನಾವು ಅವ್ರದ್ದು ಶೋಲ್ಡರ್ 15-16 ಇರ್ಬೋದು, ಅದಕ್ಕೆ 12 ಇಟ್ಕೊಂತೀನಿ ನಾನು. 12-12.5 ಇಟ್ಕೋಬಹುದು. ಈ ತರ ಈ ಶೋಲ್ಡರ್ನ ಯಾವ ತರ ತಗೋಬೇಕು ಅನ್ನೋದು ಇದೇ ಮೈನ್ ಪ್ರಾಬ್ಲಮ್ ಇರೋದು. ನಾವ್ ಇದ್ರಲ್ಲಿ ತಗೋಬಹುದು ನೋಡಿ, ತೋರಿಸ್ಕೊಡ್ತೀನಿ. ಅವ್ರದ್ದು ಶೋಲ್ಡರ್ 15 ಇರೋದ್ರಿಂದ ಬ್ಯಾಕ್ ಡೀಪ್ 9 ಇದೆ, ಅದಕ್ಕೋಸ್ಕರ 3 ಇಂಚ್ ಲೆಸ್ ಮಾಡಿ 12-12.5 ಇಟ್ಕೋಬಹುದು, ನೋ ಪ್ರಾಬ್ಲಮ್. ನೋಡಿ ಈ ತರ ಇಟ್ಕೊಂಡು ನೋಡಿ ಅಷ್ಟೇ ಬರ್ತಾ ಇದೆ. ನೋಡಿ 12 ಇಂಚ್ ಅನ್ನೋದು ಬರ್ತಾ ಇದೆ. ಬ್ಲೌಸ್ ನ ನೀಟಾಗಿ ಈ ತರ ಸ್ಟಡಿ ಮಾಡ್ಕೊಂಡು ನಾವ್ ಈ ತರ ತಗೊಂಡಾಗ 12-12.5 ಬರ್ತಾ ಇದೆ. ಯಾಕಂದ್ರೆ ನಾವೇ ಹೊಲ್ದಿರೋದ್ರಿಂದ ನಮ್ಗೆ ಗೊತ್ತಾಗುತ್ತದು. ಆಮೇಲೆ ಇದನ್ನ ಶೋಲ್ಡರ್ನ ನಾವು ಚೆಕ್ ಮಾಡ್ಕೋಬೇಕು. ಯಾವ ತರ ಅಂತಂದ್ರೆ ನೋಡಿ, ನಾವು ಹೊಲ್ದಿರ್ತೀವಲ್ಲ ಈ ತರ, ಇದನ್ನ ಹೊಲಿಯೋದು ಮಾರ್ಜಿನ್ ಎಲ್ಲ ಸೇರಿ ನೋಡಿ ಇಲ್ಲಿಂದ ಇಲ್ಲಿಗೆ ಇದು ಇಟ್ಕೊಂಡು, ಮತ್ತೆ ಇದು ನೋಡಿ ಇದು, ಮತ್ತೆ ಇಲ್ಲಿ ಹೊಲಿಯಕ್ಕೆ ಜಾಗ ಬೇಕಲ್ಲ, ಅದಕ್ಕೆ ಸ್ವಲ್ಪ ಮಾರ್ಜಿನ್ ಬಿಟ್ಬಿಟ್ಟು ಇಷ್ಟ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಮಿಕ್ಕಿದ್ದು ಬ್ರಾಡ್ ಇರುತ್ತೆ. ಅದಾದ್ಮೇಲೆ ನೋಡಿ ಈ ತರ ಸ್ಕೇಲ್ ಸಹಾಯದಿಂದ ಈ ತರ ಸ್ಟ್ರೈಟ್ ಆಗಿ ಒಂದ್ ಲೈನ್ ಅನ್ನೋದು ಹಾಕೋಬೇಕು. ಅದಾದ್ಮೇಲೆ ಬ್ಯಾಕ್ ಡಾಟ್ ಇದೆಯಲ್ಲ, ಬ್ಯಾಕ್ ಡಾಟ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಹಿಂಗೆ. ಅದಾದ್ಮೇಲೆ ಇದನ್ನ ಯಾವ ತರ ಕಟ್ ಮಾಡ್ಬೇಕು ಅಂದ್ರೆ ತುಂಬಾ ಡಿಫ್ರೆನ್ಸ್ ಜನಕ್ಕೆ ಕನ್ಫ್ಯೂಸ್ ಆಗ್ತದೆ. ಇಲ್ಲಿ ನೋಡಿ ಇಲ್ಲಿ ಎಷ್ಟು ಬರ್ತದೆ, 6 ಕಾಲ್ ಇಟ್ಕೊಂಡಿದೀನಿ. ಅದೇ ರೀತಿ ಇಲ್ಲೂ 6 ಕಾಲ್ ಇಟ್ಕೊಳ್ಳಿ. ಇಲ್ಲ ಇಲ್ಲಿಂದ ಇಲ್ಲಿ ಬರೋಷ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ, 6.5 ಅಂತ 7 ಈ ತರ ಮಾರ್ಕ್ ಮಾಡ್ಕೊಂಡು ಈ ಲೈನ್ ನ ಈ ತರ ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ಳಿ. ಅದಾದ್ಮೇಲೆ ಇದನ್ನ ಸ್ಟ್ರೈಟ್ ಆಗಿ ಹಾಕಿ. ಆಮೇಲೆ ಈ ಸೈಡ್ ಅಲ್ಲಿ ನಾವು ಮಾರ್ಜಿನ್ ಬೇಕಲ್ಲ, ಇದನ್ನ ಇಷ್ಟು ಯಾರಿಗೆ ಎಷ್ಟು ಬೇಕು ಅಂದ್ರೆ ನಾನು ಮ್ಯಾಕ್ಸಿಮಮ್ ಆಗಿ ಇಷ್ಟು ಇಡ್ತೀನಿ. 1, 2, 3 ಹೊಲಿಗೆ ಹಾಕ್ತೀನಿ, ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಇಲ್ಲಿ ಓವರ್ಲಾಕ್ ಮಾಡ್ತೀವಿ, ಅದಕ್ಕೆ ಅಷ್ಟು ಗ್ಯಾಪ್ ಇಟ್ಟಿದ್ದೀನಿ. ಮತ್ತೆ ಇದನ್ನ ಯಾವ ತರ ಶೇಪ್ ತಗೊಳ್ಳೋದು ಅಂತ ನಿಮ್ಗೆ ಆಲ್ರೆಡಿ ಅವಾಗ ಎಕ್ಸ್ಪ್ಲೇನ್ ಮಾಡಿದೀನಿ. ಈ ಸ್ಕೇಲ್ ಇಟ್ಕೊಂಡು ನಾವ್ ಯಾವ ತರ ಮಾರ್ಕ್ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ. ನೀವೇನು ಮಾಡಂಗಿಲ್ಲ ನೋಡಿ, ಇಷ್ಟೇ ನೋಡಿ. ಇಲ್ಲಿ ಈ ಲೈನ್ ಟಚ್, ಇದು ಇಲ್ಲಿ ಟಚ್ ಆಗ್ಬೇಕು, ಇದು ಇಲ್ಲಿ ಟಚ್ ಆಗ್ಬೇಕು. ಈ ತರ ಇದನ್ನ ಹಿಡ್ಕೊಂಡು ನೋಡಿ
ಈ ತರ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಅಷ್ಟೇ. ಈ ತರ ಮಾರ್ಕ್ ಮಾಡ್ಕೊಂಡ್ರೆ ನಮ್ಗೆ ಆರ್ಮೋಲ್ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ಅದ್ರಲ್ಲಿ ಡೌಟ್ ಇದ್ರೆ ಏನ್ ಮಾಡ್ಬೇಕಂದ್ರೆ ಈ ತರ ಟೇಪಲ್ಲಿ ನೋಡಿ, ಈ ತರ ನೋಡಿ ಆರ್ಮೋಲ್ 16 ಇದೆ, 16 ಕರೆಕ್ಟ್ ಆಗಿ ಬರ್ತಾ ಇದೆ. ಹಂಗೂನು ಇಲ್ಲ ಅಂತಂದ್ರೆ ನಾವು ಫಸ್ಟ್ ನಾವ್ ಎಲ್ಲಾದ್ರಲ್ಲೂ ಸ್ಲೀವ್ಸ್ ನಾವು ಕಟ್ ಮಾಡ್ಕೊಳ್ಳೋದು. ನಾವು ಸ್ಲೀವ್ಸ್ ಯಾವ ತರ ಅಟ್ಯಾಚ್ ಮಾಡ್ತೀವಿ ಅಂತ ನೋಡ್ಕೊಂಡು ಇದು ಮೇಲ್ಗಡೆ ಮಾರ್ಜಿನ್ಗೆ ಹೋಗುತ್ತೆ. ನಾವು ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ಅದನ್ನ ಇಲ್ಲಿ ಇಟ್ಕೊಂಡು ನೋಡಿ ನಾವ್ ಹೆಂಗ್ ಅಟ್ಯಾಚ್ ಮಾಡ್ತೀವಿ ಹಂಗ್ ಅಟ್ಯಾಚ್ ಮಾಡಿದ್ರೆ ನೋಡಿ ಕರೆಕ್ಟ್ ಆಗಿ ಈ ನ್ಯಾಚು ಜಾಯಿನ್ ಆಗ್ತಾ ಇದೆ, ಅಂದ್ರೆ ಕರೆಕ್ಟ್ ಆಗಿದೆ ಅಂತ ನಮ್ಗೆ ಶೋಲ್ಡ್ರು. ಅವಾಗ ಇಲ್ಲಿ ಹಾರ್ಮೋಲ್ ರಿಂಕಲ್ಸ್ ಬರಲ್ಲ, ಯಾಕಂತಂದ್ರೆ ಇಲ್ಲಿ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಹಾಕೊಂಡಿದ್ವಿ. ಸ್ಕೇಲ್ ಸಹಾಯದಿಂದ ಇದು ಹಾರ್ಮೋಲ್ ಶೇಪ್ ಇದೆ ಸ್ಕೇಲು, ಸ್ಲೀವ್ ಶೇಪ್ ಕಟ್ ಮಾಡಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಇಟ್ಕೊಂಡು ನಾವು ಮಾರ್ಕ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಸ್ಕ್ವೇರ್ನ ಅಳತೆ ಬದಲು ಸ್ಕ್ವೇರ್ ಇರೋದ್ರಿಂದ ಇಲ್ಲೂ ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ಮಾಮೂಲಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂತೀವಿ. ಅದಾದ್ಮೇಲೆ ಇವಾಗ ಇವಿಷ್ಟನ್ನು ಚೆಕ್ ಮಾಡ್ಕೋಬೇಕು. ನೋಡಿ ಅವ್ರದ್ದು ಶೋಲ್ಡರ್ 15 ಇರೋದ್ರಿಂದ ಇದು 12 ಮಾಡ್ಕೊಂಡಿದ್ದೀನಿ. ಮತ್ತೆ ಇವ್ರದ್ದು ಅದರಲ್ಲಿ ಅಳತೆ ಬದಲು ಇಲ್ಲಿ ಎಷ್ಟಿದೆಯೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ಬ್ರಾಡ್ ತಗೊಂಡಿದ್ದೀನಿ, ಒಲೆಕ್ಕೆ ಮಾರ್ಜಿನ್ ಬಿಟ್ಕೊಂಡು. ಮತ್ತೆ ಇದನ್ನ ಹಾರ್ಮೋಲ್ ಡೌನ್ 5.5 ತಗೊಂಡಿದ್ದೀನಿ. ಮತ್ತೆ ಇದು ವೇಸ್ಟ್ 32 ಇದೆ, ಅದಕ್ಕೆ 8 ಇಂಚ್ 4 ಭಾಗ ಮಾಡಿ 8 ಇಂಚ್ ತಗೊಂಡಿದ್ದೀನಿ. ಇದು ಅಷ್ಟೇ ಅದ್ರಲ್ಲಿ ಎಷ್ಟಿದೆಯೋ ಅಷ್ಟು 10 ತಗೊಂಡಿದ್ದೀನಿ. ಇವಾಗ ಕಟಿಂಗ್ ಮಾಡೋಣ. ನಾವು ಕಟ್ ಮಾಡಕ್ ಮುಂಚೆ ಇನ್ನೂ ಒಂದ್ಸಲಿ ಚೆಕ್ ಮಾಡೋದು ತುಂಬಾ ಉತ್ತಮ, ಯಾಕಂತಂದ್ರೆ ಕಟ್ ಮಾಡಾದ್ಮೇಲೆ ಏನು ಮಾಡಕ್ಕಾಗಿ ಆಗಲ್ಲ. ಅದಕ್ಕೋಸ್ಕರ ನೋಡಿ ವೇಸ್ಟ್ 32 ಇದೆ, ಚೆಸ್ಟ್ 40 ಇದೆ, ಇಲ್ಲಿ 12.5 ಇಟ್ಕೊಂಡಿದ್ದೀನಿ. ಎಷ್ಟು 12.5. ಇದು ಬಂದ್ಬಿಟ್ಟು ನಮ್ಗೆ 5.5. ಮತ್ತೆ ಇದು 3 ಇಂಚ್ ಇದೆ ಬ್ರಾಡು. ಇದು ಅವ್ರ ಪ್ರಕಾರ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ವಿ. ಮತ್ತೆ ಇದು ಸೈಡು, ಇದು 8 ಇಂಚ್ ಬರ್ತಾ ಇದೆ, 8 ಇಂಚು ಬರ್ತಾ ಇದೆ. ಇದು ಕಟ್ ಮಾಡಿದೀನಿ. ಇವಾಗ ಇದನ್ನ ಕಟ್ ಮಾಡೋಣ. ಏನಕ್ಕೆ ಈ ತರ ಬರೀತಾ ಇದೀನಿ ಅಂತಂದ್ರೆ ಯಾರ್ಯಾರ ಸೈಜ್ ಏನ್ ಬೇಕು ಅಂತ ನೀವು ಚೆಕ್ ಮಾಡ್ಕೊಳ್ಳಕ್ಕೆ ತುಂಬಾ ಈಸಿ ಆಗುತ್ತೆ, ಅದರಿಂದ ಈ ತರ ಮಾಡ್ತಾ ಇದ್ದೀನಿ. ಯಾರಾದ್ರೂ ಈ ಸೈಜ್ ಕಟ್ ಮಾಡೋರಿದ್ರೆ ನೀವು ನೋಡ್ಕೊಂಡು ಕಲಿಯಕ್ಕೆ ಅನುಕೂಲ ಆಗ್ಲಿ ಅಂತ. ಮತ್ತೆ ಇದು ಅಷ್ಟೇ ನಾವು ಆಲ್ರೆಡಿ ಸ್ಕೇಲ್ ಇಂದ ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ, ಅದಕ್ಕೆ ತುಂಬಾ ಈಸಿ ಆಗ್ಲಿ ಅಂತ ನಾನು ಈ ಸ್ಕೇಲ್ ನ ಯೂಸ್ ಮಾಡಿ ನಿಮ್ಗೆ ಕಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ತರ ಮಾಡಿದ್ರೆ ನೋಡಿ ಆರ್ಮೋಲ್ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಕಟ್ ಆಗಿದೆ. ಇವಾಗ ಇದನ್ನ ಇಟ್ಕೊಂಡು ಫ್ರಂಟ್ ನ ಯಾವ ತರ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಲೈನಿಂಗ್ ನ ನಾವು ಆಲ್ರೆಡಿ ಡಬಲ್ ಆಗಿ ಹಿಂಗ್ ಇಟ್ಕೊಂಡಿದೀವಿ. ಈ ಕಡೆ ಜಾಯಿಂಟ್ ಇಲ್ದಿರೋ ಜಾಗದಲ್ಲಿ ಅದು ಫ್ರಂಟ್ ಹುಕ್ಸ್ ಇರೋದ್ರಿಂದ ಜಾಯಿಂಟ್ ಇರೋ ಜಾಗದಲ್ಲಿ ಈ ತರ ಕಟ್ ಮಾಡ್ಕೊಂಡಿವಿ. ಇವಾಗ ಈ ತರ ಇದೆಯಲ್ಲ, ಇದನ್ನ ನೋಡಿ ಇದೇ ತರ ಹಿಂಗ್ ತಿರ್ಸ್ಕೋಬೇಕು. ಲೈನಿಂಗ್ ಸ್ವಲ್ಪ ಸೇವ್ ಆಗುತ್ತೆ ನೋಡಿ. ಈ ತರ ಜಸ್ಟ್ ಹಿಂಗ್ ತಿರ್ಸ್ಕೊಂಡು ನೋಡಿ ಮಾರ್ಕಿಂಗ್ಸ್ ಎಲ್ಲ ಇರುತ್ತಲ್ಲ ನೋಡಿ, ಇದೆಲ್ಲ ಅಲ್ಸೋಗುತ್ತೆ. ನಾವು ಅದಕ್ಕೋಸ್ಕರ ಆ ಕ್ಯಾಂಡಲ್ ನ ನಾವು ಮಾರ್ಕರ್ ಯೂಸ್ ಮಾಡ್ತೀನಿ ನಾನು ಜಾಸ್ತಿ ನೋಡಿ. ಇವಾಗ ಇಷ್ಟು ಲೈನಿಂಗ್ ಅಲ್ಲಿ ಫ್ರಂಟ್ ಕಟ್ ಮಾಡ್ಕೋಬೇಕು. ಫ್ರಂಟ್ ಕಟ್ ಮಾಡಕ್ಕೂ ಮುಂಚೆ ಬ್ಯಾಕ್ ನ ಹಿಂಗ್ ಇಟ್ಕೋಬೇಕು ನೋಡಿ. ಇದನ್ನ ಹಿಂಗ್ ತಗೊಂಡಿದ್ದೀನಿ. ಆಮೇಲೆ ಉಕ್ಸ್ ಪಟ್ಟಿಯಲ್ಲಿ ಅವಾಗೇ ನೋಡಿದೀವಿ ನಾವು 10 ಇಂಚ್ ಇತ್ತು. 10 ಇಂಚ್ ಅಂದ್ರೆ ಮತ್ತೆ ಇಲ್ಲಿ ಉಕ್ಸ್ ಪಟ್ಟಿ ಎಲ್ಲ ಹೊಲಿಯಕ್ಕೆ ನಮಗೆ ಮಾರ್ಜಿನ್ ಬೇಕು. ಅದಕ್ಕೆ ಅರ್ಧ ಇಂಚ್ಗಿಂತ 1 ಪಾಯಿಂಟ್ ಕಮ್ಮಿ ಅನ್ನೋದು ಇಲ್ಲಿ ಜಾಸ್ತಿ ತಗೋಬೇಕು ಫಸ್ಟ್ ಕೆಲಸ. ನೆಕ್ಸ್ಟ್ ಇದರಲ್ಲಿ ಡೀಪ್ ತಗೋಬೇಕು ನೋಡಿ. ಉಕ್ಸ್ ಪಟ್ಟಿ ಇರುತ್ತಲ್ಲ ಈ ಕಡೆ, ಇದನ್ನ ಇಲ್ಲಿ ಮಾರ್ಜಿನ್ ಬಿಡ್ಬೇಕು. ಆಮೇಲೆ ಮೇಲ್ಗಡೆ ಹೊಲಿಯಕ್ಕೆ ಮಾರ್ಜಿನ್ ಬಿಟ್ಟು ನಾವ್ ಹಿಂಗ್ ಇಟ್ಕೊಂಡು ನೀಟಾಗಿ ಹಿಂಗೆ ಮಾರ್ಕ್ ಮಾಡ್ಕೋಬೇಕು. ಹಿಂಗ್ ಇಟ್ಕೊಂಡು ಡೀಪ್ ಅನ್ನೋದು ಇಲ್ಲಿಗೆ ಬರ್ತಾ ಇದೆ, ಅದಕ್ಕೆ ಮಾರ್ಕ್ ಮಾಡ್ಕೊಂಡೆ. ಮತ್ತೆ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಹಿಂಗ್ ಮಾರ್ಕ್ ಮಾಡ್ಕೋಬೇಕು.
ಇಲ್ಲಿ ಯಾಕಂತಂದ್ರೆ ಇಲ್ಲಿ ಡಾಟ್ ಹಿಡಿದಾಗ ಏನಾಗುತ್ತೆ ಉಕ್ಸ್ಪಟ್ಟಿ ಹಿಂಗೆ ರೌಂಡ್ ಆಗಿ ಬೆಂಡ್ ಆಗಿ ಬಂದ್ಬಿಡ್ತದೆ. ಅದಕ್ಕೆ ಸ್ವಲ್ಪ ಹಿಂಗ್ ಕ್ರಾಸ್ ತಗೊಂಡ್ರೆ ಇದು ಸ್ವಲ್ಪ ಒಳಗಡೆ ಹೋಗುತ್ತೆ, ಆವಾಗ ಸ್ಟ್ರೈಟ್ ಆಗಿ ಅನ್ನೋದು ನಮ್ಗೆ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕ್ರಾಸ್ ಆಗಿ ತಗೋಬೇಕು. ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡೆ. ಸ್ವಲ್ಪ ಇದನ್ನ ಹಿಂಗೆ ಎತ್ಕೊಂಡು ಇದನ್ನ ಸ್ಟ್ರೈಟ್ ಆಗಿ ಒಂದು ಲೈನ್ ಮಾಡ್ಕೊಂಡೆ. ಮತ್ತೆ ಈ ತರ ಸ್ಟ್ರೈಟ್ ಆಗಿ ಒಂದು ಲೈನ್ ಮಾರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ನಮ್ದು ಈ ಸ್ಕೇಲ್ ಅನ್ನೋದು ಇದೆಯಲ್ಲ, ಇದನ್ನ ತಗೊಂಡು ನೋಡಿ ಈ ತರ ಇಟ್ಕೊಂಡು ನೋಡಿ ಈ ತರ ರೌಂಡ್ ಆಗಿ ನೋಡಿ ಈ ತರ ಟಚ್ ಆಗೋ ತರ ಇಟ್ಕೊಂಡು ನೆಕ್ ಶೇಪ್ ಕಟ್ ಮಾಡಕ್ಕೂ ಇದು ತುಂಬಾ ಈಸಿ ಆಗುತ್ತೆ. ಈ ತರ ರೌಂಡ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆನೆ ನೀಟಾಗಿ ರೌಂಡ್ ಶೇಪ್ ಅನ್ನೋದು ಕಟ್ ಮಾಡ್ಕೋಬೇಕು. ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನಾನು ಕಟ್ ಮಾಡಿ ರೂಢಿ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ, ನಾರ್ಮಲ್ ಆಗಿ ಹಾಗೆ ಕಟ್ ಮಾಡ್ಕೊಂತೀವಿ. ನಮ್ಮ ಕೈಯಲ್ಲಿ ನೀಟಾಗಿ ಅನ್ನೋದು ಅದು ಬರುತ್ತೆ. ಆದ್ರೆ ನಿಮ್ಗೆ ಹೊಸದಾಗಿ ಕಲಿಯೋರಿಗೆ ಇವೆಲ್ಲ ಯೂಸ್ ಮಾಡೋದ್ರಿಂದ ನಿಮ್ಗೆ ಪರ್ಫೆಕ್ಟ್ ಆಗಿ ಅನ್ನೋದು ಬರುತ್ತೆ. ಅದರಿಂದ ಮತ್ತೆ ಇದನ್ನ ಸೇಮ್ ನಾವ್ ಹಿಂಗೆ ಇಲ್ಲೇನು ಮಾರ್ಜಿನ್ ಬಿಡೋಗಿಲ್ಲ. ಮತ್ತೆ ಇಲ್ಲಿ ಆರ್ಮೋಲ್ ಅಲ್ಲೂ ಅಷ್ಟೇ, ಇಲ್ಲಿ ನಾವೇನು ಎಕ್ಸ್ಟ್ರಾ ಬಿಡೋ ತರ ಏನಿಲ್ಲ. ಇಲ್ಲಿ ಕಟ್ ಮಾಡ್ಕೊಂಡೆ. ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ ಹಿಂಗೆ. ಮತ್ತೆ ಇದನ್ನ ಈ ಕಡೆ ನಾವು ಮಾರ್ಕ್ ಮಾಡ್ಕೊಂಡ್ವಲ್ಲ ಅದೇ ತರ ಸ್ಟ್ರೈಟ್ ಲೈನ್ ಮೇಲೆ ಒಂದು ಮಾರ್ಕಿಂಗ್ ಅನ್ನು ಮಾಡಿ, ಆಮೇಲೆ ಇವಾಗ ಮೆಜರ್ಮೆಂಟ್ ಅನ್ನೋದು ಚೆಕ್ ಮಾಡ್ಕೋಬೇಕು. ನೋಡಿ ಸುಮ್ಮನೆ ಹಿಂಗೆ ಇಟ್ಕೊಂಡು ನೋಡಿ ಈ ತರ ಹಿಂಗೆ ಇಟ್ಕೊಂಡು ಇಲ್ಲಿ ಡಾಟ್ ಬರುತ್ತೆ ಅನ್ಕೊಳ್ಳಿ. ಇಲ್ಲೊಂದು ಮಾರ್ಕ್ ಮಾಡ್ಕೊಂಡು ಮತ್ತೆ ಸೆಂಟ್ರಲ್ಲಿ ನೋಡಿ ಸೆಂಟ್ರಲ್ಲಿ ಹಿಂಗೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ಡಾಟ್ಗೆ ಎಷ್ಟು ಬರ್ತಾ ಇದೆ 4, ಇಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ 10.5 ಬರ್ತಾ ಇದೆ. ಅಂದ್ರೆ 11 ಬರ್ಬೇಕು ನಮ್ಗೆ. ಇಲ್ಲಿಗೆ ಬರಬೇಕು ಮಾರ್ಜಿನ್ ಸೇರಿಸಿ. ಆ ತರ ಮಾರ್ಜಿನ್ ಸೇರಿಸಿ ಹಾಕೊಂಡು ಹಿಂಗ್ ಒಂದು ಲೈನ್ ಹಾಕೊಳ್ಳಿ. ಆ ಲೈನ್ಗೆ ಕರೆಕ್ಟ್ ಆಗಿ ಹಿಂಗೆ ನಾವು ಸ್ವಲ್ಪ ಕಟ್ ಮಾಡ್ಕೊಂಡು ಇದನ್ನ ಹಿಂಗೆ ಇಟ್ಬಿಡಿ. ನೋಡಿ ಇಷ್ಟು ಕೆಲಸ ಆದ್ಮೇಲೆ ಬ್ಯಾಕ್ನ ತೆಗೆದು ಸೈಡ್ಗೆ ಇಟ್ಬಿಡಿ. ಮತ್ತೆ ಇವಾಗ ನೋಡಿ ಕರೆಕ್ಟಾಗಿ ಮೇಲ್ಗಡೆ ಶೋಲ್ಡ್ರಿಂದ ಹಿಂಗೆ ಇಟ್ಕೊಂಡು ಡಾಟು ಸ್ಟ್ರೈಟ್ ಆಗಿ ಇಲ್ಲಿಗೊಂದು ಮಾರ್ಕ್ ಹಾಕೊಳ್ಳಿ. ಅದಾದ್ಮೇಲೆ ಕೆಳಗಡೆ ಪಾರ್ಟು ಹಿಂಗಿದೆಯಲ್ಲ, ಇದನ್ನ ಇಲ್ಲಿ ಕರೆಕ್ಟಾಗಿ ಡಾಟ್ ಹತ್ರ ಇಟ್ಕೊಂಡು ಕೆಳಗಡೆಗೆ ಎಷ್ಟಿದೆ ನೋಡ್ಕೊಂಡು ಕಚ್ಚಾ ಸೇರಿ ಅದನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಿ ಇಲ್ಲಿಂದ ಉಕ್ಸ್ಪಟ್ಟಿ ಇರುತ್ತಲ್ಲ, ಇಲ್ಲಿಗೆ ಸ್ವಲ್ಪ ಇಲ್ಲಿ ಉಕ್ಸ್ಪಟ್ಟಿ ಮಾರ್ಜಿನ್ ಬಿಟ್ಬಿಟ್ಟು ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ಈ ತರ ಲೆಕ್ಕ ಮಾಡ್ಕೊಳ್ಳಿ. ಆದ್ಮೇಲೆ ನೋಡಿ ನೆಕ್ಕಿಂದ ಹಿಂಗೆ ಈ ತರ ಇಟ್ಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲೊಂದು ಡಾಟ್ ಬರುತ್ತಲ್ಲ, ಆಮೇಲೆ ಇದಕ್ಕೊಂದು ಸ್ವಲ್ಪ ಮಾರ್ಜಿನ್ ಬಿಟ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನೋಡಿ ಸೈಡಲ್ಲಿ ಇದನ್ನ ಈ ತರ ಇಟ್ಕೊಂಡು ಈ ಸೈಡ್ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇವೆರಡು ಆದ್ಮೇಲೆ ಏನ್ ಮಾಡ್ಬೇಕು ನೋಡಿ, ಇದನ್ನ ಸ್ಟ್ರೈಟ್ ಆಗಿ ಲೈನು, ಮತ್ತೆ ಇಲ್ಲಿ ಡಾಟ್ ಹಿಡಿಬೇಕಲ್ಲ ಇದಕ್ಕೊಂದು ಲೈನು, ಮತ್ತೆ ಇಲ್ಲಿ ಎಂಡ್ ಪಾಯಿಂಟ್ ಇಲ್ಲಿಗೊಂದು ಲೈನು, ಮತ್ತೆ ಇದು ಜಾಯಿನ್ ಆಗೋ ತರ ಕ್ರಾಸ್ ಆಗಿ ಈ ಕಡೆ ಒಂದು, ಮತ್ತೆ ಈ ಡಾಟ್ಗಿಂತ ಸ್ವಲ್ಪ ಮೇಲೆ ಇಲ್ಲೊಂದು ಡಾಟ್ ಬರುತ್ತೆ. ಮತ್ತೆ ಇದನ್ನ ಹಿಂಗ್ ಸೇರ್ಸಿ ಒಂದು ಲೈನ್ ಹಾಕೊಳ್ಳಿ. ಮತ್ತೆ ಈ ಸೈಡ್ ಅಲ್ಲಿ ಮಾರ್ಜಿನ್ ನೋಡ್ಕೊಂಡು ಕರೆಕ್ಟ್ ಆಗಿ ಒಂದು ಲೈನ್ ಹಾಕಿ. ಇಷ್ಟೆಲ್ಲ ಆದ್ಮೇಲೆ ನಾವು ಈ ಪೋರ್ಷನ್ ಚೆಕ್ ಮಾಡ್ಕೊಳ್ಳಿ. 10.5 ಇದೆ, ಅಲ್ಲಿ ನಮ್ಗೆ 10 ರೆಡಿ ಬರಬೇಕು. ಅರ್ಧ ಇಂಚ್ ಬಂದ್ಬಿಟ್ಟು ಇಲ್ಲಿ ಉಕ್ಸ್ಪಟ್ಟಿ ಹೊಲಿತೀವಲ್ಲ ಇಲ್ಲಿ ಹೋಗುತ್ತೆ. ಮತ್ತೆ ಇಲ್ಲಿ ಆರ್ಮಲ್ ಹತ್ರ ಒಂದು ಡಾಟ್ ಹಿಡಿತೀವಲ್ಲ ಅವಾಗ ಒಂದು ಸ್ವಲ್ಪ ಹೋಗುತ್ತೆ. ಇಲ್ಲಿ 1/4 ಇಂಚ್ ಹೋದಾಗ ನಮ್ಗೆ 10 ಇಂಚ್ ಅನ್ನೋದು ರೆಡಿ ಬರುತ್ತೆ. ಅರ್ಧ ಇಂಚ್ ಜಾಸ್ತಿ ಇದೆ, ನೋ ಪ್ರಾಬ್ಲಮ್. ಮತ್ತೆ ಇಲ್ಲಿ 10 ಬರಬೇಕು, 10.5 ಬರಬೇಕು ಅನ್ನೊಂದಿದೆ. ಈ ಅರ್ಧ ಇಂಚು ನಾನು ಹೇಳ್ದಲ್ಲ ಡಾಟ್ಗಳು ಹಿಡಿದಾಗ ಮತ್ತೆ ಉಕ್ಸ್ಪಟ್ಟಿ ಹೊಲಿದಾಗ ಅರ್ಧ ಇಂಚ್ ಹೋಗುತ್ತೆ, ಸರಿ ಬರುತ್ತೆ. ಈ ಲೆಂತ್ ಕರೆಕ್ಟ್ ಆಗಿ ನೋಡ್ಕೊಂಡಿದೀವಿ ಅಂದ್ರೆ ಈ ಆರ್ಮೋಲ್ ರಿಂಕಲ್ಸ್ ಅನ್ನೋದು ನಮ್ಗೆ ಬರಲ್ಲ. ಇಷ್ಟೆಲ್ಲ ಆದ್ಮೇಲೆ ಈ ತರ ಮಾರ್ಕ್ ಮಾಡ್ಕೊಂಡ್ಮೇಲೆ ನೀಟಾಗಿ ರೌಂಡ್ ಶೇಪ್ ಆಗಿ ನನಗೆ ಕಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ರೌಂಡ್ ಆಗಿ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿ
ಫ್ರಂಟ್ ಶೇಪ್ ಅನ್ನು ತೆಗಿಬೇಕು. ಎಷ್ಟು ತೆಗಿಬೇಕಂದ್ರೆ ನೋಡಿ, ಇಷ್ಟು ಅರ್ಧ ಇಂಚ್ ಅನ್ನೋದು ತೆಗಿಬೇಕಾಗುತ್ತೆ. ನಾವು ಡಾಟ್ ಎಷ್ಟು ಹಿಡಿತೀವೋ ಅಷ್ಟೇ ಮಾರ್ಜಿನ್ ಅನ್ನೋದು ಇದರಲ್ಲಿ ಫ್ರಂಟ್ ಶೇಪ್ ಅಲ್ಲಿ ತಗೋಬೇಕು. ಹಿಂಗೆ ನೋಡಿ, ಇಷ್ಟು ಇದಾದ್ಮೇಲೆ ನೀಟಾಗಿ ನೋಡಿ, ಈ ಡಾಟು ಜಾಯಿನ್ ಆಗೋ ತರ, ಪ್ರಿನ್ಸಸ್ ಕಟ್ ಜಾಯಿನ್ ಆಗುತ್ತಲ್ಲ ಆ ತರ ಒಂದು ಈ ತರ ಲೈನ್ ಅನ್ನೋದು ಹಾಕೊಂಡು ಈ ತರ ಮಾಡ್ಕೋಬೇಕು. ನೋಡಿ, ಇಷ್ಟ ಆಯ್ತು. ಇದಾದ್ಮೇಲೆ ನಾವು ಕ್ರಾಸ್ ಬೆಲ್ಟ್ ಅಂತೀವಲ್ಲ ಕೆಳಗಡೆ, ಅದನ್ನ ಕಟ್ ಮಾಡ್ಕೋಬೇಕು. ನೋಡಿ, ಈ ತರ ಇದು ಕ್ರಾಸ್ ಬೆಲ್ಟ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಆಗಿ ನಾವ್ ಎಷ್ಟು ಕಟ್ ಮಾಡ್ತೀವಿ 3.5 2.5 ಅನ್ನೋದು ಇರುತ್ತಲ್ಲ, ಆ ಮೆಥಡ್ ಅಲ್ಲಿ ನಾವು ಕಟ್ ಮಾಡ್ಕೊಂತೀವಿ. ಆಮೇಲೆ ಬೇಕಂದ್ರೆ ನಾವು ಅದನ್ನ ಅರ್ಧ ಇಂಚು ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ನೋಡಿ, ಇಲ್ಲಿ ಉಕ್ಸ್ ಕಟ್ಟಿಗಡೆ ಅರ್ಧ ಇಂಚು, ಇಲ್ಲಿ ಹೊಲಿಯಕ್ಕೆ ಅರ್ಧ ಇಂಚ್ ಮಾಡ್ಕೊಂಡಿದೀನಿ. ಆಮೇಲೆ ಸೊಂಟ 4 ಭಾಗ ಮಾಡ್ಕೊಂಡಾಗ ಎಷ್ಟು ಬಂತು ನಮ್ಗೆ 8 ಇಂಚ್ ಬಂತು. 8 ಇಂಚ್ ಒಂದು ಮಾರ್ಕಿಂಗು, ಅದರಲ್ಲಿ ಅರ್ಧ 4 ಒಂದು ಮಾರ್ಕಿಂಗು. ಆ ಕಡೆ ಸೈಡ್ ಅಲ್ಲಿ ಮಾರ್ಜಿನ್ 2 ಇಂಚ್ ಮಾರ್ಜಿನ್ ಬಿಟ್ಟಿದ್ವಿ, ಅದಕ್ಕೆ 2 ಇಂಚು. ಅದಾದ್ಮೇಲೆ ಈ ಕಡೆ ಸ್ಟ್ರೈಟ್ ಆಗಿ ಒಂದು ಲೈನು, ಈ ಕಡೆ ಸ್ಟ್ರೈಟ್ ಆಗಿ ಒಂದು ಲೈನು. ನಾವು ಸ್ಟ್ಯಾಂಡರ್ಡ್ ಆಗಿ ಇದನ್ನ ಏನ್ ಮಾಡ್ತೀವಿ, ಇಲ್ಲಿ 3.5, ಇಲ್ಲಿ 2.5, ಇಲ್ಲಿ 3.5 ಇಟ್ಟಿದೀವಿ. ನಾನು ಬರ್ತೀನಿ ಅದನ್ನ 3.5, 2.5, 3.5 ಇಷ್ಟು ಇಟ್ಕೊಂಡು ಇದನ್ನ ಕಟ್ ಮಾಡ್ಕೊಂಡೆ. ಮತ್ತೆ ಇದನ್ನ ಇಲ್ಲಿ ಕಟ್ ಮಾಡಿದೆ. ಮತ್ತೆ ಈ ಮಾರ್ಜಿನ್ ನ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಮತ್ತೆ ಇದನ್ನ ನೋಡಿ, ಈ ತರ ನೋಡಿ, ಈ ತರ ಶೇಪ್ ಆಗಿ ಮಾರ್ಕ್ ಮಾಡ್ಕೊಂಡು ಅದನ್ನ ಏನ್ ಮಾಡ್ತೀನಿ, ನೀಟಾಗಿ ಹಿಂಗೆ ಕಟ್ ಮಾಡ್ಕೋಬೇಕು. ನೋಡಿ, ಈ ತರ ಕಟ್ ಮಾಡ್ಕೊಂಡು ಇಲ್ಲೊಂದು ಮ್ಯಾಚ್ ಹಾಕೋಬೇಕು. ಇದೇನಕ್ಕೆ ಅಂತಂದ್ರೆ ಬ್ಯಾಕ್ ಬರುತ್ತಲ್ಲ ಅದಕ್ಕೆ ಅಂತ ಒಂದು ಇದು. ಅದಾದ್ಮೇಲೆ ನೋಡಿ, ಈ ತರ ಬ್ಯಾಕ್ ನ ತಗೊಂಡು ನೋಡಿ, ಈ ಸೈಡ್ ಅಲ್ಲಿ ಈ ತರ ಇಟ್ಕೊಂಡು ಇದನ್ನ ಇದೆಷ್ಟು ಬರ್ತಾ ಇದೆ, ಈ ಲೈನ್ ಹತ್ರ 3 ಕಾಲ್ ಬರ್ತಾ ಇದೆ. ಇದನ್ನ ನೋಡ್ಬೇಕು. 3 ಕಾಲ್ ಅಂದ್ರೆ ಇಲ್ಲಿಗೆ ಬರುತ್ತೆ. ಇದರಲ್ಲಿ ಸೈಡ್ ಡಾಟ್ ಇದೆಯಾ, ಸೈಡ್ ಡಾಟ್ ಇದೆ. ಆ ಡಾಟ್ ಹಿಡಿದಾಗ ಅದು ಸರಿ ಹೋಗುತ್ತೆ. ಅವಾಗ ಏನ್ ಮಾಡ್ಬೇಕು, ನಾವು ಸೈಡ್ ಡಾಟ್ ಇಲ್ಲೊಂದು ಮಾರ್ಕ್ ಮಾಡ್ಬೇಕು. ಈ ತರ ಮಾರ್ಕ್ ಮಾಡಿದೆ, ಸರಿ ಆಯ್ತು. ಮತ್ತೆ ಇದು ಮೆಜರ್ಮೆಂಟ್ ಬರ್ದಿಲ್ವಲ್ಲ, ಇದು 10.5, ಆ 10 ರೆಡಿ ಬರಬೇಕು. ಮತ್ತೆ ಇದೆಷ್ಟಿದೆ, 10, 10.5, 15.5, ಟೋಟಲ್ 15.5 ಇದೆ. ಇವಾಗ ನೋಡಿ, ಈ ಡಾಟ್ ಸೆಂಟರ್ ಡಾಟ್ ಎಷ್ಟು ಹಿಡಿಬೇಕು ಅಂತ ಗೊತ್ತಿಲ್ವಲ್ಲ. ಇವಾಗ ಏನ್ ಮಾಡ್ಬೇಕು, ಈ ತರ ಇಟ್ಕೊಂಡು ಇದನ್ನ ಹಿಂಗ್ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು. ಇನ್ನೂ ಜಾಸ್ತಿ ಬರುತ್ತೆ. ಮತ್ತೆ ಸ್ವಲ್ಪ ಹಿಂಗ್ ಇಟ್ಕೊಂಡು, ಯಾಕಂತಂದ್ರೆ ನಾವು ಸ್ಲೀವ್ಸ್, ಬ್ಯಾಕು, ಫ್ರಂಟು ಪ್ರತಿಯೊಂದು ನೀಟಾಗಿ ಕಟ್ ಮಾಡಿರೋದ್ರಿಂದ ನಮ್ಗೆ ಏನು ಪ್ರಾಬ್ಲಮ್ ಬರಲ್ಲ. ಈ ವೇಸ್ಟ್ ಬೆಲ್ಟ್ ಕ್ರಾಸ್ ಪಟ್ಟಿ ಇಟ್ಕೊಂಡು ಇದು ಎಷ್ಟು ಬರುತ್ತೋ ಅಷ್ಟು ನೋಡ್ಕೊಂಡು ಮಾರ್ಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಬೆಲ್ಟ್ ಈ ಲಾಸ್ಟ್ ಅಲ್ಲಿ ಮತ್ತೆ ಈ ಲಾಸ್ಟ್ ಬರೋ ತರ ನೋಡಿ ಕರೆಕ್ಟ್ ಆಗಿ ಬಂತು. ಇವಾಗ ಏನ್ ಮಾಡ್ಬೇಕು, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಇಲ್ಲಿ ಹಿಂಗೊಂದು ನ್ಯಾಚ್ ಹಾಕೋಬೇಕು. ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಮತ್ತೆ ಈ ಡಾಟ್ ಹಿಡಿತೀವಲ್ಲ, ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಮತ್ತೆ ಆರ್ಮೋಲ್ ಹತ್ರ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಇವಾದ್ಮೇಲೆ ನೋಡಿ, ವೀಲ್ ಮಾರ್ಕ್ ಅಂತೀವಲ್ಲ, ಇದನ್ನ ಈ ತರ ಹಾಕೋಬೇಕು. ಯಾಕಂತಂದ್ರೆ ಕೆಳಗಡೆ ಪೀಸ್ಗೂ ಮಾರ್ಕ್ ಗೊತ್ತಾಗುತ್ತೆ, ಹೊಲಿಯೋರ್ಗೆ ತುಂಬಾ ಈಸಿ ಆಗುಲಿ ಅಂತ ಈ ತರ ಹಾಕೊಂಡು ನೋಡಿ, ಇಲ್ಲಿ ಮಾರ್ಕ್ ಬಿದ್ದಿರುತ್ತಲ್ಲ, ಹೊಲಿಯಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ. ಮತ್ತೆ ಇದಕ್ಕೆ ಈ ತರ, ಮತ್ತೆ ಇದನ್ನ
ಹಿಂಗೆ ನೀಟಾಗಿ ಸ್ಕ್ವೇರ್ ತರ ಇದು ಕಟ್ ಮಾಡ್ಕೋಬೇಕಿದ್ದೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಂಬಿಡಿ ನೋಡಿ, ಈ ತರ ತುಂಬಾ ಈಸಿ ಮೆಥಡ್ ಅಲ್ಲಿ ಯಾರ್ಮಲ್ ರಿಂಕಲ್ಸ್ ಇಲ್ದಿರ ನೋಡಿ. ಈ ಪೋರ್ಷನ್ ಅಲ್ಲಿ ಒಬ್ಬೊಬ್ರು ಮೇಲೆ ಎತ್ಕೊಂಡ್ಬಿಡ್ತಾರೆ ಹಿಂಗೆ. ಈ ಮಿಕ್ಕಿರೋ ಬಟ್ಟೆಯಿಂದ ಏನ್ ಮಾಡ್ತೀವಿ, ಇಲ್ಲಿ ಲೂಸ್ ಅನ್ನೋದು ಬರುತ್ತೆ. ಅದರಿಂದ ನಾವು ಸ್ಕೇಲ್ ಇಟ್ಕೊಂಡು ಕಟ್ ಮಾಡೋದ್ರಿಂದ ಈ ಲೂಸ್ ಅನ್ನೋದು ಹೋಗ್ಬಿಡುತ್ತೆ. ಅವಾಗ ಹಾರ್ಮೋನ್ ರಿಂಕಲ್ಸ್ ಅನ್ನೋದು ಯಾವ್ದೇ ಕಾರಣಕ್ಕೂ ಬರಲ್ಲ. ಈ ಬ್ಯಾಕ್ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡು ಹೋದ್ರೆ ಫ್ರಂಟು ಸೇಮ್ ಬರುತ್ತೆ. ಅವಾಗ ಫ್ರಂಟು ಬ್ಯಾಕ್ ಕರೆಕ್ಟ್ ಆಗಿದೆ ಅಂತ ಹಾರ್ಮೋನ್ ರಿಂಕಲ್ಸ್ ಅನ್ನೋದು ಬರಲ್ಲ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಡನ್.